ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮ, ನೀವೆಲ್ಲ ಆರಾಮ ಅಂತ ಅಂದ್ಕೋತೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಲ್ಲಿರೋ ಬೆಲ್ ಐಕನ್ನ ಒತ್ತಿದರೆ ನನ್ನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಎಲ್ಲ ಖಂಡಿತ ನಿಮಗೆ ಬರುತ್ತೆ. ನಾನಿವತ್ತು ತವರು ಮನೆಗೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ನನ್ನ ತವರು ಮನೆ, ನನ್ನ ಮಗಳ ಅಜ್ಜಿ ಮನೆ. ರಜೆಯಲ್ಲಿ ಅಜ್ಜಿ ಮನೆಗೆ ಮಗಳನ್ನು ಬಿಡೋಕ್ಕೆ ಹಾಗೂ ಅಮ್ಮನ ಮನೆಯಲ್ಲಿ ನಾನು 4 ದಿನ ನಿಲ್ಲಕ್ಕೆ ಹೋಗ್ತಾ ಇದ್ದೇನೆ. ಈಗ ಬಸ್ಸಿಗೆ ವೆಯ್ಟಿಂಗ್, ನಾವು ಬೆಳ್ಳಾರಿಯಲ್ಲಿ ಬಸ್ಸಿಗೆ ವೆಯ್ಟಿಂಗು. ನಾನು ಮನೆ ಹತ್ರ ರೀಚ್ ಆದೆ. ಅಮ್ಮ ನೋಡಿ ಬಿಸಿಲಿಗೆ ನಿಂತ್ಕೊಂಡಿದ್ದಾರೆ, ನನಗೆ ಕಾಯ್ತಾ ಇದ್ದಾರೆ ಅಲ್ಲಿ. ಮಗಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ವೇಟಿಂಗ್. ಫೈನಲಿ ಮನೆ ರೀಚು. ಇದು ನಮ್ಮ ಮನೆಯ ಸಣ್ಣ ಪುಟ್ಟಕ್ಕ. ಇವಳು ನೋಡಿ, ಕೆಂಪು ಕೆಂಪಾಗಿದ್ದಾಳೆ. ಪುಟ್ಟಕ್ಕ ಮುಟ್ಟಿದ್ರೆ ಈಗಲೇ ಉದ್ದಕ್ಕೆ ಬರ್ತಾಳೆ. ಪಾರು ಗುಂಡಮ್ಮ ಪಾರು ನೋಡಿ. ನಾನು ಅವಳಿಗೆ ಅಮ್ಮನ ಹತ್ರ ಹೇಳಿದ್ದು ಪಾರ್ವತಿ ಅಂತ ಹೆಸರಿಡಿ ಅಂತ. ಶಿವರಾತ್ರಿ ಟೈಮಲ್ಲಿ ಅಮ್ಮ ಅಮ್ಮ ಅಲ್ಲ ಅಪ್ಪ. ಅಪ್ಪನ ಮುದ್ದು ಜಾಸ್ತಿ ನೋಡಿ. ಇವಳ ಅಮ್ಮಿ. ನಮ್ಮ ಮನೆಯಲ್ಲಿ ದೊಡ್ಡ ಅಮ್ಮಿ ಇದ್ದಾಳೆ, ಇವಳೊಬ್ಳು ಹಟ್ಟಿಯಲ್ಲಿ ಅಮ್ಮಿ. ಇದು ಅಪ್ಪನ ಮುದ್ದಿನ ಮಗಳು. ಅಪ್ಪಂದು ಮುದ್ದು ಜಾಸ್ತಿ ಅಂತ ಹೇಳಿದ್ರೆ ಜಾಸ್ತಿ. ನೋಡಿ ಮುದ್ದು ಮಾಡ್ತಿದ್ದಾರೆ ಅಪ್ಪ. ನೋಡಿ ಅಪ್ಪನ ವಾಯ್ಸ್ ಕೇಳಿದ್ರೆ ಸಾಕು ಇಬ್ಬರಿಗೂ ಸಹ. ಮುದ್ದು ಮುದ್ದು ಮಾಡ್ಕೊಂಡಿರ್ತಾರೆ ಅಪ್ಪ. ಅಜ್ಜನ ಜೊತೆ ಪುಳ್ಳಿದ ಕೆಲಸ ನೋಡಿ. ಅಜ್ಜ ಏನೋ ಲೋಟನೆ ಕೆಲಸ ಮಾಡ್ತಿದ್ದಾರೆ. ಇವಳು ಬೇರೆ ಹೋಗಿ ಉಪದ್ರಸ ಮಾಡೋದು, ಉಪಕಾರ ಮಾಡ್ತಿದ್ದಾಳು, ಒಂದು ಗೊತ್ತಾಗಲ್ಲ. ಅಂತೂ ಒಟ್ಟಿಗೆ ಇರ್ತಾಳೆ ಅಜ್ಜ 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 ಅಂತ. ಅಮ್ಮಿದು ಹಾಲು ಕರೆದೆ ನಾನಿವತ್ತು. ತುಂಬ ಟೈಮ್ ಆದಮೇಲೆ ಹಾಲು ಕರೆಯೋದು ಸ್ವಲ್ಪ ಕಷ್ಟ ಆಯ್ತು ನನಗೆ. ಟಚ್ಚೇ ಬಿಟ್ಟು ಹೋಗಿದೆ. ನೋಡಿ ನಮ್ಮ ಪುಟ್ಟಕ್ಕ ಹಾಲು ಕುಡಿತಿದ್ದಾಳೆ. ಮಳೆ ಸಹ ಬಂತು ಲೈಟಾಗಿ.